जो अन्यथा ಖ್ಯಾತಿವಾದಿ ಐಸಿ ಕೈ ಇದ್ರ ಮ್ಯಾಲ ಅನ್ಯಥಾ ಖ್ಯಾತಿವಾದಿಗಳು ಹಿಂಗೆ ಅನ್ನುತ್ತಾರೆ. ಏನಂತಾರೆ? ಜಾತಿ ಅಂದ್ರೇ ಯಾವ ಕಾರಣದಿಂದ, ಈಗ ಅವ್ರ ಮ್ಯಾಲ ಅಲೌಕಿಕ ಪ್ರತ್ಯಕ್ಷ ಮಿಥ್ಯಾ ಅಂತ ಹೇಳಿದ್ರಿ. ಯಾವ ಕಾರಣದಿಂದ? ಪ್ರತ್ಯಕ್ಷ ज्ञान की विषयता से अनुमिति ज्ञान की विषयता विलक्षण है. ಪ್ರತ್ಯಕ್ಷ ಜ್ಞಾನದ ವಿಷಯತಾ ಈಗ ಪ್ರತ್ಯಕ್ಷ ಕಾಣ್ತೈತಿ, ಇದು ಸ್ಪಷ್ಟಪಣ ತೋರ್ತದ್ರಿ ಇದೆಲ್ಲರಿಗೆ. ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಇದು ಸ್ಪಷ್ಟಪಣ, ಯಾನ ನಿಮ್ಮ ಸಂಶಯ ಇಲ್ಲ. ಆದರೂ ಅನುಮಿತಿ ಜ್ಞಾನ ವಿಷಯತಾ ವಿಲಕ್ಷಣದ ಬೆಂಕಿ ಎಟ್ಟೈತಿ, ಸ್ಪಷ್ಟ ಕಾಣ್ತದೇನು ಇಲ್ಲ. ಅಂದರೆ ಎರಡಕ್ಕೆ ಭೇದದ. ಪ್ರತ್ಯಕ್ಷ ಜ್ಞಾನದ ವಿಷಯತಾ, ಅನುಮಿತಿ ಜ್ಞಾನಕ ವಿಷಯತಾ ಎರಡು, ಬೆಂಕಿ ಮತ್ತು ಇದು ನೋಡೋದು ಹೊಗೆ, ಎರಡಕ್ಕೂ ವಿಲಕ್ಷಣ ಅದು, ಹೌದಿಲ್ಲ? ವಿಲಕ್ಷಣ. ಇಸಿ ವಾಸ್ತೆ ಇದೇ ಕಾರಣದಿಂದಲೇ ಪ್ರತ್ಯಕ್ಷಕ್ಕೆ ವಿಷಯ ಮೇ ಪರಿಮಾಣಾದಿ ಕನಕ ಸಂದೇಹ ನೈ ಹೋವೆ. ಇದೇ ಕಾರಣದಿಂದ ಪ್ರತ್ಯಕ್ಷದ ವಿಷಯದಲ್ಲಿ ಇದರಲ್ಲಿ ಏನು ಸಂಶಯ ಬರ್ತೈತೆ ನಿಮ್ಗೆ? ಇದೆಟ್ಟ ಸಣ್ಣದ ದೊಡ್ಡದ ನೋಡಿ ಹೇಳಕತ್ತೇನೆ. ಏನು ಸಂಶಯ ಬರ್ತೈತೇನು? ಪ್ರತ್ಯಕ್ಷಕ್ಕೆ विषय में परिमाणाधिकन का संदेह नहीं होवे, परंतु अनुमिति के विषय में परिमाणाधिकन संदेह होवे. ಬೆಂಕಿ ಎಟ್ಟೈತಿ ಒಳಗ ತೆಳಗ ಹೇಳೋದು ಬರ್ತದೇನು? हाँ, संदेह होवे. इस रीति से परोक्षता अपरोक्षता रूप विषयता का भेद अनुमिति ज्ञान और प्रत्यक्ष ज्ञान के भेद से होवे. ಈ ರೀತಿಯಿಂದ ಅದು ಅನುಮಾನ ಪ್ರಮಾಣದಿಂದ ಪರೋಕ್ಷತಾ, ಪ್ರತ್ಯಕ್ಷ ಪ್ರಮಾಣದಿಂದ ಅಪರೋಕ್ಷತಾ, ಈ ವಿಷಯಗಳ ಭೇದ ಅನುಮಿತಿ ಜ್ಞಾನ ಮತ್ತು ಪ್ರತ್ಯಕ್ಷ ಜ್ಞಾನ. ಅನುಮಿತಿ ಜ್ಞಾನದು ಪರೋಕ್ಷ, ಪ್ರತ್ಯಕ್ಷ ಜ್ಞಾನದು ಅಪರೋಕ್ಷ. ಹಿಂಗೆ ಎರಡು ಜ್ಞಾನಗಳದ ವಿಷಯಗಳದು ಎರಡು ಭೇದ ತೋರ್ತಾವೆ. ಯಾತೆ ಪರೋಕ್ಷತಾ ರೂಪ ವಿಷಯತಾಕ, ಪರೋಕ್ಷ ವಿಷಯದು ಸಂಪಾದಕ ಪ್ರತ್ಯಕ್ಷ ಜ್ಞಾನ ನಹಿ. ಆ ಪರೋಕ್ಷ ವಿಷಯ ತೋರಿಸ್ಕೊಡುವ ಪ್ರತ್ಯಕ್ಷ ಜ್ಞಾನ ಅಲ್ಲ. ಮತ್ತೇನು? ಅನುಮಿತಿ ಜ್ಞಾನ ಹೇ. ಅದಕ್ಕೆ ಪರೋಕ್ಷ ಜ್ಞಾನವನ್ನು ತೋರಿಸ್ಕೊಡುವ ಯಾವುದದ? ಅನುಮಿತಿ ಜ್ಞಾನದ ತಾಕ ಏತು ಅನುಮಾನ ಪ್ರಮಾಣ. ಅದಕ್ಕೆ ಕಾರಣವಾದು ಅನುಮಾನ ಪ್ರಮಾಣನೇ ಅದ. ಹಾಂ, ಈ ಕಥನ ಸಂಭವ ಅಂದರೆ ಇದು ಸಿದ್ಧಾಂತ ಹೇಳ್ತಾರೆ. ಈಗ ಹಿಂಗೆ ನೀವೇನು ಹೇಳ್ಕತ್ತೀರಲ್ಲ, ಅನುಮಾನ ಪ್ರಮಾಣದ ಪರೋಕ್ಷ ಜ್ಞಾನಕ್ಕೆ ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಜ್ಞಾನಕ್ಕೆ ತೋರಿಸಿಕೊಡುವ ಪರೋಕ್ಷ ಜ್ಞಾನವನ್ನು ತೋರಿಸಿಕೊಡುವ ಪ್ರತ್ಯಕ್ಷ ಜ್ಞಾನ ಅಲ್ಲ, ಕಿಂತು ಅನುಮಿತಿ ಜ್ಞಾನ. ಅದಕ್ಕೆ ಕಾರಣ ಅನುಮಾನ ಪ್ರಮಾಣ ಅದ ಅಂತ ಹಿಂಗೆ ನೀವು ಹೇಳೋದು ಕೂಡ ಸಂಭವಿಸೋದಿಲ್ಲ. ಹಿಂಗೆ ಹೇಳೋದನ್ನು ಕೂಡ ಸಂಭವಿಸೋದಿಲ್ಲ. ಯಾಕೆ? ಲೌಕಿಕ ಪ್ರತ್ಯಕ್ಷಕ್ಕೆ ಅಂದರೆ ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯತಾ तो अनुमिति से विलक्षण है. ಪ್ರತ್ಯಕ್ಷ ಅಂದರೆ ಲೌಕಿಕ ಪ್ರತ್ಯಕ್ಷ ಜ್ಞಾನದ ವಿಷಯ ಇದೇನು? ವಿಷಯತಾ, ವಿಷಯ ಆಗುತ್ತಾನ ವಿಷಯತಾ. ಇದು ಅನುಮಿತಿ ಜ್ಞಾನ ವಿಷಯಕ್ಕಿಂತಲೂ ವಿಲಕ್ಷಣ ಅದ ಅಂತ ಈಗ ಹೇಳಿದ್ರಲ್ಲ, ಹಿಂಗೆ ನೀವು ನ್ಯಾಯಕರು ಒಪ್ತೀರಿ. ಪರಂತು सुगंधी चंदनम इत्यादि का ज्ञान सुगंधादि अंश में अलौकिक है. ನೀವು ಒಪ್ಪಿರಿ. ಸುಗಂಧಿ ಚಂದನ ಮೊದಲಾದವಳ ಇದಂ ರಸ್ತಂ ಈ ಜ್ಞಾನದಲ್ಲಿ ಸುಗಂಧಾದಿ ಅಂಶ ಮೇ ಅಲೌಕಿಕ ಹೈ. ಸುಗಂಧದಲ್ಲಿ ನೀವು ಏನು ಒಪ್ಪಿರಿ? अलौकिक ಅಂತ ಒಪ್ಪಿರಿ. ತಾ ಸುಗಂಧ ಕಾ ಜ್ಞಾನ ಅನುಮಿತಿ ಕೆ ಸಮಾನ ಹೈ. ಸುಗಂಧದ ಜ್ಞಾನ ಅನುಮಿತಿ ಸಮಾನ ಅಂದ್ರೆ ಬೆಂಕಿ ಹಂಗೆ ಸ್ಪಷ್ಟ ಕಾಣಿಸಲ್ಲ, ಹಂಗೆ ಸುಗಂಧದ ಜ್ಞಾನನೂ ಕೂಡ ಅನುಮಿತಿದೇ ಸಮ ಅದ. ಅನುಮಿತಿ ವಿಷಯಗಂತೆ ಅದ. सुगंधादि अंश में अलौकिक ता सुगंध का ज्ञान अनुमिति के समान कहते. जैसे अनुमिति ज्ञान के विषय में उत्कर्षादिक अनिर्णित होवे. अनुमिति ज्ञानದ ವಿಷಯದಲ್ಲಿ ಅಪಕರ್ಷ ಉತ್ಕರ್ಷ ಸಣ್ಣದು ದೊಡ್ಡದು ಮೊದಲಾದವಳು ನಿರ್ಣಿತ ಅಂದ್ರೆ ನಿಶ್ಚಯ ಇಲ್ಲ. ನಿರ್ಣಿತ ಐತೆ ಬೆಂಕಿ ಎಟ್ಟೈತೆ ಗೊತ್ತಾಗ್ತದೆ ನಮ್ಗೆ ಇಲ್ಲ. तैसे सुगंध के उत्कर्षादिक भी अनिर्णित है. ಸುಗಂಧದ ಅಲೌಕಿಕ ಪ್ರತ್ಯಕ್ಷ ಹೇಳಿರಿ, ಪರಂತು ಅದು ಅನುಮಿತಿ ಸಮಾನನೇ ಅದ. ಅನುಮಿತಿದ ಸಮಾನನೇ ಅದ. ಆದ್ದರಿಂದ ಸುಗಂಧದ ಉತ್ಕರ್ಷಾದಿಕ भी अनिर्णित है. ಯಾತೆ अलौकिक प्रत्यक्ष की विषयता का ಅಂದರೆ ಸುಗಂಧದ ಪ್ರಮಾ ಅನುಮಿತಿ की विषयता से ಅಂದರೆ ವನ್ಯ ಪ್ರಮಾ ಭೇದ नहीं, ಭೇದ ಇಲ್ಲ.
ಈಗ ಯದ್ಯಪಿ ಏನಂತಾನೆ, ಇದು ಯದ್ಯಪಿ ಅನ್ಕೋಬೇಕು. ಜಹ ಯದ್ಯಪಿ ಅನ್ಕೋಬೇಕಲ್ಲಿ. ಇಲ್ಲಿ ಬ್ರಹ್ಮರೂಪ ಮುಂದೆ ಬ್ರಹ್ಮರೂಪಲ್ಲಿ ಯದ್ಯಪಿ ಬ್ರಹ್ಮರೂಪ अलौकिक प्रत्यक्ष की विषयता रस्ताधिकरण में है ಅಂದರೆ ಮಾನಿ है. ನೀವು ಬ್ರಹ್ಮರೂಪ अलौकिक ಪ್ರತ್ಯಕ್ಷ अलौकिक ಪ್ರತ್ಯಕ್ಷಕ್ಕೆ ವಿಷಯತಾ ಬೆಳ್ಳಿ ಒಪ್ಪಿರೇನಿಲ್ಲ. अलौकिक ಬೆಳ್ಳಿ ಹೇಳಕತ್ತೀರಿ ನೀವು ಸಂಬಂಧ. ब्रह्मरूप अलौकिक प्रत्यक्ष की विषयता रस्ताधिकरण में मानी है. ताका तो अनुमिति की विषयता से भेद अनुभव सिद्ध है. ಅಲ್ಲಿ ಆ ಅನುಮಿತಿ ವಿಷಯದೊಳಗಿಂತಲೂ ಭೇದ ಅನುಭವ ಸಿದ್ಧ ಅದೀಗ. इसी वास्ते रजत की अल्पताधिकरण का संदेह होवे नहीं. ಇದೇ ಕಾರಣದಿಂದ ಬೆಳ್ಳಿ ಮೊದಲಾದವುಗಳ ಅಲ್ಪ ಮಹತ್ವದು ಸಂದೇಹ ಆಗುವುದಿಲ್ಲ ಅಂತಂದರೆ ತಥಾಪಿ. ಇಲ್ಲಿ ತಥಾಪಿ ಸಿದ್ಧಾಂತ ಹೇಳ್ತಾರೆ. ತಥಾಪಿ ಅದಲ್ಲ, ಅಲ್ಲಿ ಸಿದ್ಧಾಂತಿ ಜ್ಞಾನ ಲಕ್ಷಣ ಸಂಬಂಧಜನ್ಯ अलौकिक प्रत्यक्ष प्रमा की विषयता से भेद नहीं. ಜ್ಞಾನ ಲಕ್ಷಣ ಸಂಬಂಧದಿಂದ ಉತ್ಪನ್ನವಾದಂತಹ ಯಾವ अलौकिक ಪ್ರತ್ಯಕ್ಷ ಅಂದರೆ ಸುಗಂಧಿ ಚಂದನಂ ಪ್ರಮ ಮತ್ತು ಪ್ರಮಾದ ವಿಷಯತಾ ಅದು ಅನುಮಿತಿಗೆ ವಿಷಯತಾ से भेद नहीं. ಅನುಮಿತಿ ವಿಷಯಕ್ಕಿಂತಲೂ ಭೇದ ಇಲ್ಲ. ಅದೇ ಹೇಳ್ತಾರೆ ಜೈಸೆ अनुमिति के विषय में अप्राकट्य है. अनुमिति ವಿಷಯದಲ್ಲಿ ಅಪ್ರಾಕಟ್ಯ ಅನ್ನಿ ಬೆಂಕಿಯಲ್ಲಿ ಪ್ರಕಟ ಆಯ್ತೇನು. ಪ್ರಾಕಟ್ಯ ಅಂದರೆ ಸ್ಪಷ್ಟಪಣ ತೋರ್ತದೆ, ನಾವು ಬೆಂಕಿ ಇಲ್ಲ. तैसे अलौकिक प्रत्यक्ष प्रमा के विषय गंध में अप्राकट्य है. ಹಂಗೆ ಗಂಧದಲ್ಲಿನೂ ಕೂಡ ಪ್ರತ್ಯಕ್ಷ ಸ್ಪಷ್ಟಪಣ ಇಲ್ಲ. याते ज्ञान लक्षण संबंध से पर्वत में वन्य का अलौकिक प्रत्यक्ष से प्रकाश संभवे. प्रत्यक्ष ज्ञान ಅಂತ ಹೇಳೋದು ಸಂಭವಿಸುತ್ತದೆ. ಅನುಮಿತಿ ಜ್ಞಾನ ವಾಸ್ತೆ ಅನುಮಾನ ಪ್ರಮಾಣ ವ್ಯರ್ಥ ಹೋಗಬೇಡ. ಅದರ ಸಲುವಾಗಿ ನೀವು ಅನುಮಿತಿ ಜ್ಞಾನ ಸಲುವಾಗಿ ಅನುಮಾನ ಪ್ರಮಾಣ ಒಪ್ಪಿರಿ, ಅದು ವ್ಯರ್ಥನೆ ಆಗುತ್ತದೆ. ಆದರೂ ಅನುಮಾನ ಪ್ರಮಾಣ ಸರ್ವಜ್ಞ ವಚನ ಪ್ರಸಿದ್ಧ ಇದೆ. ಗೌತಮ ಮೊದಲಾದವರು ಇದು ಸರ್ವಜ್ಞದರ ಗೌತಮ ಏನ್ರಿ. ವ್ಯಾಸ ಏನೋ ಗೌತಮಗ ಅವನ್ನ ನಿಂದು ಪ್ರತ್ಯಕ್ಷ ದರ್ಶನ ನೋಡಲ್ಲ ಅಂದ್ಕೊಳ್ಳಿ, ಅವನ ಕಣ್ಣು ಕೊಟ್ಟಿದಂತ ತಾಳು ನೋಡ್ಲಿಕ್ಕೆ ಗೌತಮ ವ್ಯಾಸ ಕೆಳಗೆ ನೋಡು, ನೀನು ಜ್ಞಾನ ನೋಡ್ಬೇಕು. ಅದೇನೊಂದು ಕಥೆ ಐತೆ. ಅದು ಅವನಿಗೆ ಗೌತಮನಿಗೆ ಅನುಮಾನ ಪ್ರಮಾಣ ಅದಕ್ಕೆ ಸರ್ವಜ್ಞ ವಚನ ಪ್ರಸಿದ್ಧ है. ಸಿದ್ಧ है ಅದಲ್ಲ, ಪ್ರಸಿದ್ಧ है. ಸಿದ್ಧ ಅಂದರೆ ಸರ್ವಜ್ಞ ವಚನ ಸಿದ್ಧ ಅದ, ಅರೆ ಪ್ರಸಿದ್ಧ ಅದ. ಯಾತೆ ಅನುಮಾನ ಪ್ರಮಾಣಕ್ಕೆ ವ್ಯರ್ಥತಾ ಸಂಪಾದಕ ಅಂದರೆ ತೋರಿಸಿಕೊಡುವ अलौकिक ಪ್ರತ್ಯಕ್ಷ ಅಪ್ರಸಿದ್ಧ है. अलौकिक ಪ್ರತ್ಯಕ್ಷ ನಿಮ್ದು ಏನೈತಿ ಅಪ್ರಸಿದ್ಧದ. ಇದರ ಮ್ಯಾಲ ಮತ್ತು ಪುನಃ ನೈಯಾಯಿಕರು ಈ ರೀತಿ ಮೇಲೆ ಹೇಳಲ್ಪಟ್ಟಂಥದಕ್ಕೆ ಮತ್ತೆ ಹೇಳ್ತಾ ಇದ್ದಾರೆ. ಏನು ಅವರು ಸಾಮಗ್ರಿ ಮೇಲಿಂದು ವಿಲಕ್ಷಣ ವಿಷಯದ ಭೇದ ಐತ್ರಿ ಅಂತ ಹೇಳ್ತಾನೆ. ಪ್ರತ್ಯಕ್ಷ ಜ್ಞಾನದ ವಿಷಯದ್ದು ಮತ್ತು ಅನುಮಿತಿ ಜ್ಞಾನದ ವಿಷಯದ್ದು ಭೇದ ಇರೋಣದಿಂದ ಪ್ರತ್ಯಕ್ಷ ಮತ್ತು ಅನುಮಿತಿ, ಪ್ರತ್ಯಕ್ಷ ವಿಷಯ ಮತ್ತು ಅನುಮಿತಿ ವಿಷಯ ಭೇದ ಇರೋಣದಿಂದ ಎರಡೂ ವಿಷಯತ ಒಂದಕ್ಕೊಂದು ವಿಲಕ್ಷಣತಾನೇ ಅದಾವ. ಪ್ರತ್ಯಕ್ಷಕ್ಕೆ ವಿಷಯ ಮತ್ತು ಅನುಮಿತಿಗೆ ವಿಷಯ ಎರಡೂ ಭೇದ ಇರೋಣದಿಂದ ಆ ಎರಡೂ ವಿಷಯಗಳಲ್ಲಿ ವಿಲಕ್ಷಣತಾನೇ ಅದ. ಅದು ಹೇಗದ ಅಂತ ಹೇಳ್ತಾರೆ. ಈಗ ವಿಲಕ್ಷಣ ವಿಷಯತಾಕ ಸಂಪಾದಕ ಅನುಮಿತಿ ಜ್ಞಾನ ಹೇ. ವಿಲಕ್ಷಣ ವಿಷಯವನ್ನು ತೋರಿಸಿಕೊಡುವ ಅನುಮಿತಿ ಜ್ಞಾನ ಇರುತ್ತದೆ. ಪ್ರತ್ಯಕ್ಷ ಜ್ಞಾನ, ಅನುಮಿತಿ ಜ್ಞಾನ, ಈ ಎರಡು ಜ್ಞಾನಗಳ ವಿಷಯಗಳನ್ನು ತೋರಿಸಿಕೊಡುವ ಅನುಮಿತಿ ಜ್ಞಾನ ಹೈ. ತಾಕ ಹೇತು ಅನುಮಾನ ಪ್ರಮಾಣ ವ್ಯರ್ಥ ನೈ. ಅದಕ್ಕೆ ಅನುಮಾನ ಪ್ರಮಾಣದು ವ್ಯರ್ಥ ಇಲ್ಲ. ಏಕತನ್ ಬಿ ಅಸಂಗತ ಹಿಂಗೆ ನೀವು ಹೇಳಿದ್ರು ಕೂಡ ವೇದಾಂತರು ಹೇಳ್ತಾರೆ ಅಸಂಗತ ಕಾಯತೆ.
ज्या अनुमान प्रमाणते अनुमिति होवे ಎಲ್ಲಿ ಅನುಮಾನ ಪ್ರಮಾಣದಿಂದ ಅನುಮಿತಿ ಜ್ಞಾನ ಆಗುವುದೋ ಅಲ್ಲಿ ಸಾರೆ ಸಾರೆ ಅಂದರೆ ಭ್ರಮ ಪ್ರಮಾದಲ್ಲಿ अलौकिक प्रत्यक्ष की सामग्री है ಅನುಮಾನ ಪ್ರಮಾಣದಿಂದ ಎಲ್ಲಿ ನೀವು ಅನುಮಿತಿ ಆ ಜ್ಞಾನ ಹೇಳ್ತಿರಲ್ಲ ಅಲ್ಲಿ ಎಲ್ಲ ಅಂದರೆ ಭ್ರಮ ಪ್ರಮದಲ್ಲಿ अलौकिक प्रत्यक्ष सामग्री अद ಹೇಗೆ पर्वत में वन्नी की अनुमिति से पूर्व पर्वतದಲ್ಲಿ ಬೆಂಕಿಯ ಅನುಮಿತಿ ಆಗೋಕ್ಕಿಂತ ಮೊದಲು धूमदर्शन व्याप्ति ज्ञान तो अनुमिति की सामग्री है धूमदर्शन वन्यದು व्याप्ति ज्ञान ಇದೇನು अनुमिति की सामग्री ಅದರಂತೆ पर्वत से नेत्र का संबंध ಅಂದರೆ ಹೋಗಿದೊಡನೆ ನೇತ್ರ ಸಂಬಂಧ पर्वतದಲ್ಲಿ ನೇತ್ರದು ಅಂದರೆ ಹೋಗಿದೊಡನೆ ನೇತ್ರ ಸಂಬಂಧ वन्य की स्मृति वन्य की जैसे सुगंध की स्मृति अलौकिक प्रत्यक्ष सुगंध की स्मृति यह अलौकिक प्रत्यक्ष सामग्री है अलौकिक प्रत्यक्ष सामग्री अद ठीक प्रत्यक्ष और अनुमिति रूप दोनों ज्ञानों की दो सामग्री होते ಎರಡು ಜ್ಞಾನಗಳದ ಎರಡು ಸಾಮಗ್ರಿ ಇದ್ರೂ ಕೂಡ पर्वत में वन्य का अलौकिक प्रत्यक्ष रूप ही ज्ञान होगा पर्वतದಲ್ಲಿ ಬೆಂಕಿಯ अलौकिक प्रत्यक्ष ज्ञान रूप प्रत्यक्ष रूप ही ज्ञान होगा ज्ञान नहीं ಆಗಬೇಕಾಗ್ತದೆ होवे है ಇಲ್ಲ ज्ञान होगा परंतु अनुमिति ज्ञान होवे नहीं ಆದರೂ अनुमिति ज्ञान ಆಗುವುದೇ ಇಲ್ಲ ಯಾತೆ अनुमान प्रमाण ವ್ಯರ್ಥಿ ಹೋವೆ ಹಿಂಗೆ ಹೇಳಿದರೂ ನಿಮ್ಮ अनुमान प्रमाण व्यर्थने ಆಗುತ್ತದೆ ಕಾಯತೆ ये न्यायशास्त्र का निर्णित अर्थ है ನಿಮ್ಮ ನ್ಯಾಯಶಾಸ್ತ್ರದ ನಿರ್ಣೀತ ಅರ್ಥ ಹೇಳ್ತೇವೆ ಈಗ ನಿಮ್ಮದೇ ಶಾಸ್ತ್ರದ ಜहाँ ಏಕ ಗೋಚರ ಅಂದರೆ ಒಂದು ವಸ್ತುವನ್ನು ವಿಷೀಕರಿಸುವ ಒಂದೇ ವಸ್ತು ಏಕ अर्थ गोचर अनुमिति सामग्री का और अपर गोचर प्रत्यक्ष सामग्री दोनों का समावेश होवे ता अनुमिति सामग्री प्रबल है ಒಂದು ಅರ್ಥವನ್ನು ವಿಷೀಕರಿಸುವಂಥ ಅನುಮಿತಿ ಸಾಮಗ್ರಿ ಅನುಮಿತಿ ಅಂದರೆ ಬೆಂಕಿಯ ಸಾಮಗ್ರಿ ಮತ್ತು ಅಪರ ಅರ್ಥವನ್ನು ವಿಷೀಕರಿಸುವಂಥ ಅಂದರೆ ಹೊಗೆಯ ಪ್ರತ್ಯಕ್ಷ ಸಾಮಗ್ರಿ ನೋಡಿ ಎರಡರಲ್ಲಿ ಸಮಾವೇಶ ಇರುವುದು ಎರಡರಲ್ಲಿ ಸಮಾವೇಶ ಇರುವುದು ತಾ ಅನುಮಿತಿ ಸಾಮಗ್ರಿ ಪ್ರಬಲ ಹೈ ಅಲ್ಲಿ ಅನುಮಿತಿ ಸಾಮಗ್ರಿ ಅನ್ನೋದ ಪ್ರಬಲದ ಅಂದರೆ ಏನು ಭಿನ್ನ ವಿಷಯ ಇತ್ತು ಅಂದರೆ ಅನುಮಿತಿ ಸಾಮಗ್ರಿ ಪ್ರಬಲ ಅವ್ರು ನಿಮ್ಮ ನಿರ್ಣೀತ ಅರ್ಥ ಎಲ್ಲಿ ಭಿನ್ನ ವಿಷಯ ಇರ್ತಾವ ಅಲ್ಲಿ ಅನುಮಿತಿ ಸಾಮಗ್ರಿ ಅನುಮಿತಿ ಪ್ರಬಲ ಸಮಾನ ವಿಷಯ ಇತ್ತಪ್ಪ ಅಂದರೆ ಪ್ರತ್ಯಕ್ಷ ಸಾಮಗ್ರಿ ಪ್ರಬಲ ಈಗ ನೀವು ಹಿಂದೆ ಹೇಳ್ಕೊಂಡು ಬಂದಿರಿ ಅಲ್ಲಿ ಸಾಮಗ್ರಿ ಪ್ರಬಲ ಅಂದಾಗ 86 ಪೇಜ್ ನಂಬರ್ ಹಾಕಿ 86 जैसे पर्वत से नेत्र धूम से नेत्र संयोग तो पर्वतदೊಡನೆ ನೇತ್ರದ संयोग ಅಂದರೆ धूम से नेत्र संयोग तो फिर पर्वत क्या था ना धूम से प्रत्यक्ष की सामग्री का धूम से ಎಲ್ಲಿ ಬರೆದ್ರಿ ಪ್ರಭು पर्वत के अल्लाह धूम से प्रत्यक्ष की सामग्री का पर्वत से ಇಲ್ಲ पर्वत का हाँ पर्वत अल्लाह धूम से ಗೋಲ್ ಮಾಡ್ರಿ ಅಷ್ಟು पर्वत ಗೋಲೆ ಮಾಡಿಬಿಡ್ರಿ हाँ धूम से प्रत्यक्ष की सामग्री का वन्य की अनुमिति की सामग्री का समावेश हुआ या डू ಹೊಗೆದೊಡನೆ ಪ್ರತ್ಯಕ್ಷ ಸಾಮಗ್ರಿ ಬೆಂಕಿದು ಅನುಮಿತಿ ಸಾಮಗ್ರಿ ಎರಡೂ ಕೂಡ್ಕೊಂಡು ಇದ್ದರೆ ಅಲ್ಲಿ ಅನುಮಿತಿ ಆಗುತ್ತದೆ ಆದರೂ धूम का प्रत्यक्ष ज्ञान होवे नहीं ಅದು ಹೊಗೆ ಪ್ರತ್ಯಕ್ಷ ಜ್ಞಾನ ಅದೇ ಪರ್ವತಕ ಇದ್ರ ಇರಲಿ ಮ್ಯಾಲ ಪರ್ವತ ಮೇಲೆ ಕಂಸ ಒಳಗೆ ಧೂಮಕ ಅಂತ ಬರೀರಿ
ಹಾಂ, ಧೂಮ್ಕ ಪ್ರತ್ಯಕ್ಷ ಜ್ಞಾನ ಹೋವೇನಿ ಅಂದ್ರೆ ಏನು? ಆ ಹೊಗೆಯ ಪ್ರತ್ಯಕ್ಷ ಏನದಲ್ಲ, ಹೊಗೆದು ಪ್ರತ್ಯಕ್ಷ ಜ್ಞಾನ ಆ ಹೊನ್ನಿ ಅನುಮಿತಿ ಜ್ಞಾನದಲ್ಲಿ ಸಮಾವೇಶ ಆಗಿಬಿಡ್ತೈತಿ. ಹೊನ್ನಿದು ಅನುಮಿತಿ ಜ್ಞಾನ ಅಂತಲ್ಲ, ಅದ್ರ ಕೂಡ್ಕೊಂಡೇ ಬಿಡ್ತೈತಿ. ಈಗ ಪ್ರತ್ಯಕ್ಷ ಹೊಗೆದು ಪ್ರತ್ಯಕ್ಷ ಆಗ್ತದೆ ನಿಮ್ಗೆ ಅನುಮಿತಿ ಜ್ಞಾನ ಆದಾಗ ಆಗಲ್ಲ. ಆ ಹೊಗೆ ಜ್ಞಾನ ಏನು ಅಂದರೆ ಈಗ ನಿಮ್ಗೆ ಎರಡು ಜ್ಞಾನ ಅನುಮಿತಿ ಸಾಮಗ್ರಿಕ ಸಮಾವೇಶ ಹುಯ ಅಲ್ಲಿ ಹೊನ್ನಿಕೆ ಅನುಮಿತಿ ಹೋವೆ, ಬೆಂಕಿ ಅನುಮಿತಿ ನಿಮ್ಗೆ ಅನುಮಿತಿ ಜ್ಞಾನ ಆಗ್ಯದ. ಈಗ ಬೆಂಕಿದು ಆದಮೇಲೆ ಹೊಗೆದು ಪ್ರತ್ಯಕ್ಷ ಆಗೋದಿಲ್ಲ, ಹೊಗೆದು ಪ್ರತ್ಯಕ್ಷ ಆಗೋದಿಲ್ಲ. ಮತ್ತೇನು ಆ ಹೊಗೆಯ ಪ್ರತ್ಯಕ್ಷದು ಆ ಬೆಂಕಿ ಅನುಮಿತಿಯಲ್ಲಿ ಸಮಾವೇಶ ಆಯಿತು. ಬೆಂಕಿದು ಅನುಮಿತಿಯಲ್ಲಿ ಏನಾಯಿತು? ಸಮಾವೇಶ ಆಯಿತು. ಅದಕ್ಕೆ ಪರ್ವತ ಕಾರಣಕ್ಕಿಂತ ಧೂಮಕ ಪ್ರತ್ಯಕ್ಷ ಜ್ಞಾನ ಹೋವೇನಿ. ಈಗ ಸಮಾನ ಹೇಳ್ತಾರೆ. ಈಗ ಜಹ ಅಂದ್ರೆ ಈಗ ಅಡುಗೆ ಮನೆಯಾಗ ಒಳಗೆ ಧೂಮಸೆ ಜಹ ಅಂದಾಗ ಮಾನಸ್. ಹಾಂ ಧೂಮಸೆ ಅವರು ಹೊನ್ನಿಸೆ ನೇತ್ರಕ ಸಂಯೋಗ ಹೋವೆ. ಎಲ್ಲಿ ಹೊಗೆಯ ಜೋಡಣೆ ಮತ್ತು ಬೆಂಕಿ ಜೋಡಣೆ. ಈಗ ಅದು ಅಡುಗೆ ಮನೆಯಾಗ ಹಮೇಶ ನೋಡೋಣ, ಅಥವಾ ಇಲ್ಲೇನು ಕೂತಾಗ ಅವನಿಗೆ ಜ್ಞಾನ ಅದ ಬೆಂಕಿ ಹೊಗೆ ಅಡುಗೆ ಮನೆಯಾಗ ಕೂಡ್ಕೊಂಡೇ ಇರ್ತಾವತ್ತೇಳಿ. ಸ್ವಲ್ಪ ದೂರ ಇದ್ರೂ ಹೊಗೆ ಬೆಂಕಿ ಅಡುಗೆ ಮನೆಯಾಗ ಎಡ್ಕೊಂಡು ಕೂಡ್ಕೊಂಡೇ ಇರ್ತಾವತ್ತ ಜ್ಞಾನ. ಎಲ್ಲಿ ಹೊಗೆ ಜೋಡಣೆ ಬೆಂಕಿ ಜೋಡಣೆ ನೇತ್ರದ ಸಂಯೋಗ ಆಗುವುದು ಅಂದರೆ ಪ್ರತ್ಯಕ್ಷದ ಸಾಮಗ್ರಿ ಎರಡು ಅದಾವೆ, ಎರಡು ಸಮಾಧಾನ ನೋಡ್ರಿ, ಎರಡು ಅವರ धूम में होने की व्याप्ति का ज्ञान होवे. ಬೆಂಕಿ ಹೊಗೆಯಲ್ಲಿ ಬೆಂಕಿದ ವ್ಯಾಪ್ತಿ ಜ್ಞಾನ ಆಗ್ತದೆ ಮತ್ತು ಅನುಮಿತಿ ಸಾಮಗ್ರಿ ಅದ. ವ್ಯಾಪ್ತಿ ಜ್ಞಾನ ಆಗುತ್ತದಂದರೆ ಅನುಮಿತಿ ಸಾಮಗ್ರಿ ಅದ. ತಾ ಹೊನ್ನಿಕಿ अनुमिति की सामग्री है. हाँ हाँ ता होन्नी की अनुमिति की सामग्री है और होन्नी के प्रत्यक्ष की सामग्री है. नेत्र का संयोग होवे, नेत्र का संयोग होवे होन्नी के प्रत्यक्ष की सामग्री है. याते समान गोचर उभय ज्ञान की सामग्री है. ता प्रत्यक्ष सामग्री प्रबल है. उभय ज्ञान की सामग्री है. ಎರಡು ಜ್ಞಾನಗಳ ಸಾಮಗ್ರಿ ಅದ, ಅಲ್ಲಿ ಪ್ರತ್ಯಕ್ಷ ಸಾಮಗ್ರಿ ಏನದ ಪ್ರಬಲ ಅದ. ಸಮಾನ ವಿಷಯ ಇತ್ತಂದ್ರೆ ಪ್ರತ್ಯಕ್ಷ ಪ್ರಬಲ, ನಿಮ್ಮದೇ ನಿರ್ಣಯ. ಭಿನ್ನ ವಿಷಯ ಇತ್ತಪ್ಪ ಅಂದ್ರೆ ಅನುಮಿತಿ ಪ್ರಬಲ. ಯಾತೆ ಹೊನ್ನಿ ಕಾ ಪ್ರತ್ಯಕ್ಷ ಜ್ಞಾನ ಹೋವೇ ಹೈ, ಹೊನ್ನಿಕೆ ಅನುಮಿತಿ ಹೋವೇ ನೈ. ಆದ್ದರಿಂದ ಬೆಂಕಿಯ ಪ್ರತ್ಯಕ್ಷನೇ ಜ್ಞಾನ ಆಗ್ತದೆ, ಬೆಂಕಿ ಅನುಮಿತಿ ಆಗುವುದೇ ಇಲ್ಲ. ಅದರಂತೆ पुरुष में पुरुषो न वा, पुरुष में पुरुषो न वा. ಈಗ ದೂರದಿಂದ ದೋಷದಿಂದ ಪುರುಷವೋ ಅಲ್ಲವೋ, ಪುರುಷವೋ ನ ವಾ, ಪುರುಷ ಅಲ್ಲವೋ ವಾ. ಹಾಂ ಪುರುಷವೋ ಪುರುಷ ಅಲ್ಲವೋ. ಅಭಾವಜ್ಞಾನ, ಅಭಾವಜ್ಞಾನದಲ್ಲಿ ಬ್ರಹ್ಮಾದಿಲ್ಲಿ ಪುರುಷದನು ಪುರುಷೋ ನ ವಾ ಅಂದಾಗ ಪುರುಷವೋ ಅಥವಾ ಪುರುಷ ಅಲ್ಲವೋ. ಇವೇನು ಪುರುಷನೋ ಪುರುಷ ಅಲ್ಲವೋ ಭ್ರಮ ತಿಳಿತದೆ. पुरुष हाँ ठीक है. ऐसा संदेह हो कि हिंग संशय बंद नंतर पुरुषत्व व्याप्य करादि मानयम. पुरुषत्व ಅದಕ್ಕೆ ವ್ಯಾಪ್ಯ ಕರಾದಿಮಾನ ಅಂದ್ರೆ ಹಸ್ತಪಾದಾದಿ ಅವಯವಗಳುಳ್ಳವ. ಕರಾದಿಮಾನಯಂ ಅಂದ್ರೆ ಹಸ್ತಪಾದಾದಿ ಅವಯವ ಉಳ್ಳವ. ಹಸ್ತಪಾದಾದಿ ವಾದ ಹೈ ಐಸ ತಿಳಿದು ಎಲ್ಲಿ ಸಂಶಯ ಆಗಿದ ನಂತರ ನಿಮಗೆ ಪುರುಷತ್ವ ವ್ಯಾಪ್ಯ ಕರಾದಿಮಾನಯಂ ಹಿಂಗೆ ಪ್ರತ್ಯಕ್ಷ ರೂಪ ಪರಾಮರ್ಶ ಜ್ಞಾನ ಹಿಂಗೆ ಹಾಂ ವ್ಯಾಪ್ಯ ಕರಾದಿ ಮಾನಯಂ
ವ್ಯಾಪ್ತಿ ಆಯ್ತದ್ರಿ ಅದು ಹಾಂ ಎರಡು ಸಂಧಿಯಾಗಿ ಜಕಾರ ಆಗ್ಯಾದ್ರಿ ಅಲ್ಲಿ ಅಂತ ಮುಂದ್ಗಡೆ ಅ ಬರ್ತದೆ ಪುರುಷತ್ವ ವ್ಯಾಪ್ಯ ಕರಾದಿ ಮಾನಯಂ ಪುರುಷತ್ವ ಜಾತಿಯರೇ ಪುರುಷ ಮೇಲೆ ಐತಿ. ಇದ್ರ ವ್ಯಾಪ್ಯ ಅವು ಹಸ್ತಪಾದಾದಿ ಉಳ್ಳವ. ಇದ್ರೊಳಗೆ ಅವ ಹಸ್ತ ಪಾದ ಒಟ್ಟು ಅವಯವಗಳು ಉಳ್ಳವ. ಹಿಂಗೆ ಪರಾಮರ್ಶೆ ಆಯಿತು. ठीक है, ऐसा प्रत्यक्ष रूप परामर्श ज्ञान है. प्रत्यक्ष रूप ಪರಾಮರ್ಶ ಜ್ಞಾನ. ಪರಾಮರ್ಶದಾಗ ನಿಮ್ಗದು ಎಲ್ಲಿ 39 ಪೇಜ್ ಮೇಲೆ ಅಂದ್ರೆ ಬೆಂಕಿ ವ್ಯಾಪ್ಯ ಧೂಮವಾನ್ ಪರ್ವತ, ಬೆಂಕಿ ವ್ಯಾಪ್ಯ ಧೂಮವಾನ್ ಪರ್ವತ ಇದು ಪರಾಮರ್ಶದ ವಿಶೇಷ ಸ್ವರೂಪ. ಅಲ್ಲಿ ಕೊಟ್ಟರಲ್ಲ 39 ಪೇಜ್ ಮೇಲೆ. ಇದು ಏನದಲ್ಲ, ಇದು ಸಾಮಾನ್ಯ ಸಾಧ್ಯ ವ್ಯಾಪ್ಯ ಹೇತುಮಾನ ಪಕ್ಷ ಸಾಮಾನ್ಯ ಸ್ವರೂಪ. ಅಂದರೆ ಎರಡೂ ಕೂಡಿ ಪರಾಮರ್ಶೆ ಏನು ಅಲ್ಲೇ ಮ್ಯಾಲೆಲ್ಲರೂ ಬರೀರಿ. ವ್ಯಾಪ್ತಿ ವಿಶಿಷ್ಟ ಪಕ್ಷ ಧರ್ಮತಾ ಜ್ಞಾನ ಪರಾಮರ್ಶ. ಪರಾಮರ್ಶ ವ್ಯಾಪ್ತಿ ವಿಶಿಷ್ಟ ಪಕ್ಷತಾ ಪಕ್ಷ ಧರ್ಮತಾ ಜ್ಞಾನ ಪರಾಮರ್ಶ. ಅಂದರೆ ಪರಾಮರ್ಶದ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಪ್ರತ್ಯಕ್ಷ ರೂಪ ಪರಾಮರ್ಶ ಜ್ಞಾನ ಹೋವೆ ಅವರ ಬರೆದ್ರಿ ಅವರು ಪುರುಷತೆ ಅಂದರೆ ಮುಂಭಾಗದಲ್ಲಿರುವ ಪುರುಷದೊಡನೆ ನೇತ್ರದ ಸಂಯೋಗ ಹೋವೆ ತಾ ಪರಾಮರ್ಶ तो पुरुष की अनुमिति की सामग्री है. ಪರಾಮರ್ಶ ಅನ್ನೋದ ಅನುಮಿತಿ ಸಾಮಗ್ರಿ ಮತ್ತು पुरुष के नेत्र संयोग पुरुष के प्रत्यक्ष की सामग्री. ಪುರುಷನದೊಡನೆ ನೇತ್ರ ಸಂಯೋಗ ಪ್ರತ್ಯಕ್ಷ ಜ್ಞಾನ ಸಾಮಗ್ರಿ. ತಾ ಪುರುಷ ಕಾ ಪ್ರತ್ಯಕ್ಷ ಜ್ಞಾನ ಈ ಓಬೆ ಹೇ. ಎರಡು ಸಾಮಗ್ರಿ ಇದ್ದರೂ ಎರಡೂ ಜ್ಞಾನ ಇದ್ರೂ ಪುರುಷನದೊಡನೆ ನೇತ್ರ ಸಂಯೋಗ ಪ್ರತ್ಯಕ್ಷದ ಆ ಎರಡೂ ಜ್ಞಾನ ಇದ್ದರೂ ಕೂಡ ಪುರುಷನದು ಪ್ರತ್ಯಕ್ಷ ಜ್ಞಾನನೇ ಆಗುತ್ತದೆ. ಪ್ರತ್ಯಕ್ಷ ಜ್ಞಾನ ಹೋವೆ ಹೇ. ಹಾಂ ಪ್ರಬಲ ಇಟ್ಕೋಬೇಕೀಗ ನಿಯಮ ಒಂದು. दोनों सामग्री होते भी पुरुष का प्रत्यक्ष ज्ञानी होवे है परंतु पुरुष की अनुमिति होवे नहीं. पुरुषन अनुमिति आगुदिಲ್ಲ. याते एक विषय के दोनों ज्ञानों की सामग्री होवे जिनमें प्रत्यक्ष सामग्री प्रबल है. ಒಂದು ವಿಷಯದ ಎರಡು ಜ್ಞಾನಗಳ ಸಾಮಗ್ರಿಯಲ್ಲಿರುವ ಅಲ್ಲಿ ಪ್ರತ್ಯಕ್ಷ ಸಾಮಗ್ರಿ ಪ್ರಬಲದ. ಯಾತೆ ಹೊನ್ನಿ ಕಿ ಅನುಮಿತಿ ಸಾಮಗ್ರಿ ಹೋತೆ ಬಿ. ಪನ್ನಿದು ಬೆಂಕಿ ಅನುಮಿತಿ ಸಾಮಗ್ರಿ ಇದ್ರೂ ಕೂಡ अलौकिक संबंध रूप सामग्री थे. अलौकिक संबंध रूप सामग्रिಯಿಂದ ಹೊನ್ನಿ का प्रत्यक्ष ज्ञानी होवेगा. ಹೊನ್ನಿ का होवेगा आगुತ್ತದೆ. इस रीति से अलौकिक ज्ञान लक्षण संबंधते प्रत्यक्ष ज्ञान की उत्पत्ति माने तो ಈ ರೀತಿಯಿಂದ ಆ ಅಲೌಕಿಕ ಜ್ಞಾನ ಲಕ್ಷಣ ಸಂಬಂಧಿ ನೀವು ಪ್ರತ್ಯಕ್ಷ ಜ್ಞಾನ ಉತ್ಪತ್ತಿ ಒಪ್ಪಿದ್ರಿ ಮತ್ತು ನಿಮ್ಮ ಅನುಮಾನ ಪ್ರಮಾಣ ವ್ಯರ್ಥನೆ ಆಗುತ್ತದೆ. ಇಷ್ಟ ಅವ್ರ ಜೋ ನ್ಯಾಯಿಕ ಐಸೆ ಕಹಿ ಇದ್ರ ಮೇಲೆ ಮತ್ತು ನ್ಯಾಯಿಕರ ಅಂತಾರೆ. ಯದ್ಯಪಿ ಇದು ಸಿದ್ಧಾಂತಿಗಳು ಅವರಲ್ಲ. ಅವ್ರ ಜೋ ನ್ಯಾಯಿಕ ಐಸೆ ಕಹಿ ಮತ್ತು ಇದ್ರ ಮೇಲೆ ಅನುಮಾನ ಪ್ರಮಾಣ ವ್ಯರ್ಥ ಐತೆ ಅಂತ ಹೇಳ್ಯಾರ ಇವರು. ಅನುಮಾನ ಪ್ರಮಾಣ ವ್ಯರ್ಥ ಅಲ್ಲ ಅಂತ ಈಗ ಅವ್ರು ತೋರಿಸ್ಕೊಡ್ತಾರೆ. ಆದರೂ ಯದ್ಯಪಿ ಇವರು ವೇದಾಂತಿ. ಜಾ ಭಿನ್ನ ಭಿನ್ನ ವಿಷಯ ಹೋವೆ ಒಂದೇ ಅದ ಭಿನ್ನ ವಿಷಯ ಹೋವೆ ಅದು ಎರಡು ವಿಷಯಗಳು ಬೇಕಲ್ಲ ಭಿನ್ನ ಭಿನ್ನ ವಿಷಯ. ಎಲ್ಲಿ ಭಿನ್ನ ಭಿನ್ನ ವಿಷಯ ಹೋವೆ ತಾ ಪ್ರತ್ಯಕ್ಷ ಸಾಮಗ್ರಿ ಸೇ ಅನುಮಿತಿ ಸಾಮಗ್ರಿ ಪ್ರಬಲ. ನೀವು ಹೇಳೋದು ಭಿನ್ನ ವಿಷಯ ಇಲ್ಲದ ಅನುಮತಿ ಸಾಮಗ್ರಿ ಪ್ರಬಲ ತಿಳಿರಿಲ್ಲ ಮ್ಯಾಲ ಏನು ಹಾಂ ಅವ್ರು ನಿಮ್ಮ ಅದಕ್ಕೆ ಯದ್ಯಪಿ ನೀವು ಹಿಂಗೆ ಹೇಳಿರಿ ಮ್ಯಾಲ ಏನು ಮ್ಯಾಲ ನಿಮ್ಮ ಅವ್ರದ್ದೇ ಮಾತಾ ಯದ್ಯಪಿಗಳು ಎತ್ತಿ ಮಾತಾಡ್ತಾರೆ ಅಂದರೆ ಯದ್ಯಪಿ ಸಿದ್ಧಾಂತ ಯದ್ಯಪಿ. ಇಲ್ಲಿ ಭಿನ್ನ ಭಿನ್ನ ವಿಷಯಗಳಿರುವವು ಅಲ್ಲಿ ಪ್ರತ್ಯಕ್ಷ ಸಾಮಗ್ರಿಗಿಂತಲೂ ಅನುಮಿತಿ ಸಾಮಗ್ರಿ ಪ್ರಬಲದ.
समान विषय होवे ता अनुमिति सामग्री से प्रत्यक्ष सामग्री प्रबल है ಇಲ್ಲಿಗೆ ಕೌನ್ಸ್ ಮಾಡ್ರಿ ತಥಾಪಿ ಈಗ ನ್ಯಾಯಕ ಹೇಳ್ತಾರೆ तथापि ಈಗ ನ್ಯಾಯಕ ಅವ್ರ जो न्याय कैसे कहेदಲ್ಲ ಈಗ ಹೇಳ್ತಾರೆ ಅವರು ನ್ಯಾಯ समान विषय होने से भी समान विषय इद्ರೂ ಕೂಡ समान ಅವಸ್ಥೆದಾಗ ಎರಡು ಇದ್ರೂ ಕೂಡ लौकिक प्रत्यक्ष की सामग्री अनुमिति सामग्री से प्रबल है ಎರಡು ಸಮಾನ ವಿಷಯ ಇದ್ರೂ ಕೂಡ ಲೌಕಿಕ ಪ್ರತ್ಯಕ್ಷ ಸಾಮಗ್ರಿ ಅನ್ನೋದಲ್ಲ अनुमिति सामग्रीकिंतु लौकिक प्रत्यक्ष सामग्री प्रबल है अलौकिक प्रत्यक्ष की सामग्री तो अनुमिति की सामग्री से सारे दुर्बल है अलौकिक प्रत्यक्ष सामग्री ಏನು अनुमिति सामग्रीकिंत दुर्बल है ध्यान देते ನೀವು ಅವ್ರು ಹೇಳೋದು ಲೌಕಿಕ ಪ್ರತ್ಯಕ್ಷ ಪ್ರಬಲ ಅಲೌಕಿಕ ದುರ್ಬಲ अनुमितिकिंत दुर्बल हाँ अनुमितिकिंतलू प्रत्यक्ष सामग्री प्रबल परंतु अनुमिति सामग्रीकिंतलू अलौकिक सामग्री दुर्बल ಇದು ನೆನಪಿಡಿ याते पर्वत में वन्य की अनुमिति सामग्री से अलौकिक प्रत्यक्ष सामग्री का बाद होने थे ಅದು ಪರ್ವತದಲ್ಲಿ ಬೆಂಕಿ ಅನುಮಿತಿ ಸಾಮಗ್ರಿಗಿಂತಲೂ अलौकिक प्रत्यक्ष सामग्री ಬಾದಿರೋಣದಿಂದ ತಾತೆ ಅಂದರೆ ಆ ಕಾರಣದಿಂದ अनुमान प्रमाण निष्फल नहीं अनुमान प्रमाण निष्फल ಅಂತ ಹೇಳಿದ್ರಿ ಮೇಲೆ अनुमान प्रमाण निष्फल ಇಲ್ಲ ಏಕನ ಬಿ ಸಂಭವೇನ ಸಮೀಚೀನ नहीं ವೇದಾಂತ ಹೇಳ್ತಾರೆ ಹಿಂಗೆ ಹೇಳಿದ್ರು ನಿಮ್ದು ಯೋಗ್ಯ ಇಲ್ಲ ಹಿಂಗೆ ನೀವು ಹೇಳ್ತಿರಲ್ಲ ಇದೂ ಯೋಗ್ಯ ಇಲ್ಲ हाँ समीचीन नहीं कहा थे जहाँ स्थाणु में स्थाणुर्न वा ಸ್ಥಾಣುವಿನಲ್ಲಿ ಮಂಡಿ ಗಿಡದಲ್ಲಿ ಇದನ್ನು ಸ್ಥಾಣುವೋ ಏನು ಅಲ್ಲವೋ ಸ್ಥಾಣುವೋ ಅಥವಾ ಅಲ್ಲವೋ ಐಸಾ ಸಂದೇಹ ಹೋಯ್ಕೆ ಹಿಂಗೆ ಸಂಶಯ ಆಗಿ ಹಾಂ ಸ್ಥಾಣೂರು ನ ವಾ ಸ್ಥಾಣು ಅಂದ್ರೆ ಎಲ್ಲಿಯದಲ್ಲಿ ಮತ್ತೊಂದು ಸ್ಥಾಣು ಎಲ್ಲಿ ಅದ ಮತ್ತೆ ಅನ್ಬೇಕ ವಾ ಇಟ್ಟೆ ವಾಕಿದೆ ಪುರುಷೋ ನ ವಾ ಹಾಗೆ ಸ್ಥಾಣು ನ ವಾ ಸ್ಥಾಣುವೋ ಅಥವಾ ಅಲ್ಲವೋ ಇದು ಮಂಡಗಿಡನೋ ಅಥವಾ ಅಲ್ಲವೋ ಸ್ಥಾಣು ನ ವಾ ಎರಡು ಒಂದೇ ಸ್ಥಾಣುವೋ ಅಥವಾ ಅಲ್ಲವೋ ಇದೇನು ಸ್ಥಾಣುವೋ ಅಥವಾ ಅಲ್ಲವೋ ಏನು ಮತ್ತೆ ಸ್ಥಾಣು ಎದಕತ್ತೀರಿ ಸ್ಥಾಣುವೋ ಅಥವಾ ಅಲ್ಲವೋ ಅಥವಾ ಅಲ್ಲವೋ ಅಲ್ಗತ್ತೀವಿ ನಾವು ಮತ್ತೆ ಸ್ಥಾಣುವೋ ನೀವು ಅಲ್ಲಗತ್ತೀರಿ ವಾ ಅಂದ್ರೆ ಏನು ವಾ ಈಗ ಏನಂತೀರಿ ಮತ್ತೆ ನೀವು ಅಲ್ಲ ವಾಕ್ಯ ಪ್ರಯೋಗ ಮಾಡಿ ತೋರಿಸಿರಲ್ಲ ಸ್ಥಾಣುರ್ನ ಸ್ಥಾಣು ಅಲ್ಲ ವಾ ಮತ್ತೆ ಸ್ಥಾನವನ್ನ ಅವಶ್ಯಕತೆ ಬರುತ್ತೆ ಹಾಗೆ ನಾವು ವಿಚಾರ ಮಾಡಿದ್ರೆ ಮತ್ತೆ ಸ್ಥಾನ ನಾವು ಅಲ್ಲಗತ್ತಿರಲಿಲ್ಲ ಸ್ಥಾಣು ಅಲ್ಲವೋ ಮೊದಲು ಸ್ಥಾಣುವೋ ಅಥವಾ ಅಲ್ಲವೋ ಇಟ್ಟೆ ಸ್ಥಾಣುರ್ನ ವಾ ಪುರುಷೋರ್ನ ವಾ ಹಾಂ ಹಿಂಗೆ ಸಂದೇಹ ಹಾಕಿಸಿಂದ ಹಿಂಗೆ ಜ್ಞಾನ ಆಯ್ತು ನೀವು ಪ್ರತ್ಯಕ್ಷ ಹಾಂ ಹಾಂ ಇದು ನೋಡಿ ಸ್ಥಾಣು ಋಣ ವಾ ಸ್ಥಾಣು ಅಲ್ಲವೋ ಅಥವಾ ಸ್ಥಾಣುವೋ ಅಂದರೆ ಆ ಅಂಶದಲ್ಲಿ ಮತ್ತು ಭ್ರಮ ಐಸಾ ಸಂದೇಹ ಹೋಗಿ ಹಿಂಗೆ ಸಂಶಯ ಆಗಿ ಪುನಃ ಏನಾತ ಪುರುಷತ್ವ ವ್ಯಾಪ್ಯ ಕರಾದಿ ಮಾನಯಂ ಪ್ರತ್ಯಕ್ಷ ಆಯಿತು ಹಿಂಗೆ ಸಂದೇಹ ಆದ ನಂತರ ಅವನಿಗೆ ಏನಾಯಿತು ಪುರುಷತ್ವ ವ್ಯಾಪ್ಯ ಕರಾದಿ ಮಾನಯಂ ಐಸಾ ಭ್ರಮ ಹೋಯ್ಕೆ ऐसा क्या हो गया भ्रम आगे ऐसा भ्रम हो के ಮುಂದೆ ಏನಾಯಿತು ಪುರುಷ ಏವಾಯಂ ಕರ್ಕೊಂಡು ಬಂದಾಗ ಮಾನಯಂ ಆನಯ ದಮ್ ದಮ್ ರೇ ಏನು ಪುರುಷತ್ವ ವ್ಯಾಪ್ಯ ಕರಾದಿ
ಪುರುಷತ್ವ ವ್ಯಾಪ್ತಿ ಎಷ್ಟೇ ಅನ್ನೋದು ಕರಾದಿ 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 ಅಂದರೆ ಹಸ್ತಪಾದಾದಿ ಉಳ್ಳವ. ಅಲ್ರಿ ಇಲ್ಲ ಪುರುಷತ್ವ ವ್ಯಾಪ್ಯ ಹ್ಞೂ ಕರಾದಿಂ ಆನಯಂ ಪುರುಷತ್ವ ಅವನಿಗೆ ಕರ್ಕೊಂಬರೋದು. ಉಳ್ಳ ಕೈ ಕಾಲುಗಳು ಉಳ್ಳ ಪುರುಷನಿಗೆ ಕರೆದುಕೊಂಡು ಬಾ. ಇಲ್ಲೇನು ಕರ್ಕೊಂಬರೋದು ಪ್ರಶ್ನೆ ಇಲ್ರಿ. ಆನಯಂ ಗೋ ಆನಯ ಅನ್ನೋದು ಬೇರೆ ನಾನು ನೋಡೋಣ ಇನ್ನು ಮುಂದೆ ಏನಂತ ಇಲ್ಲ ಅಲ್ಲಿ ಗೋ ಆನಯ ಅದು ಬೇರೆ ಗೋ ಆನಯಂ ಬೇರೆ ಆನೆ ಇಲ್ಲಿ ಅದಕ್ಕೆ ಅದು ಸಂಸ್ಕೃತ ನಮಗೆ ಅಷ್ಟು ಅಂದರೆ ವ್ಯಾಕರಣ ಬರಲ್ಲ. ಅದು ಯಾವ ಕಾಲದಾಗ ನಮಗೆ ಇದು ಸ್ಥಾಣು ಅಥವಾ ಅಲ್ಲವೋ ಸ್ಥಾಣು ಅಥವಾ ಅಲ್ಲವೋ ಹಿಂಗೆ ಸಂಶಯ ಆಯಿತು. ಆಗಿದ ನಂತರ ಅವನಿಗೆ ಏನಾಯಿತು ಆ ಪುರುಷತ್ವ ಜಾತಿ ಉಳ್ಳ ಯಾವ ಹಸ್ತಪಾದಾದಿ ಉಳ್ಳವ ಹಿಂಗಾಯ್ತು ಪ್ರತ್ಯಕ್ಷ ಆಯಿತು. ಅಷ್ಟೇ ತಗೋಬೇಕಿಲ್ಲಿ ಸಂಪೂರ್ಣ ಶರೀರ ಅವನು ಪುರುಷದಲ್ಲಿರುವ ಪುರುಷತ್ವ ಜಾತಿ ಅದರೊಳಗೆ ವ್ಯಾಪ್ತಿ ಅಂದ್ರೆ ಇವು ಹಸ್ತಪಾದಾದಿ ಉಳ್ಳವ ಇದ್ದಾನ ಹಿಂಗೆ ಅಪರೋಕ್ಷ ಜ್ಞಾನ ಇತ್ತು ಪ್ರತ್ಯಕ್ಷ ಜ್ಞಾನ ಇತ್ತು. ಇಷ್ಟು ತಗೋಬೇಕಿಲ್ಲಿ ಐಸಾ ಭ್ರಮ ಹೋಯ್ಕೆ ಅದು ಭ್ರಮಾದಿದು ಹಿಂಗೆ ಭ್ರಮ ಆಗಿ ಪುರುಷ ಏವಾಯಂ ಪುರುಷ ಏವಾಯಂ ಪುರುಷನೇ ಅದಾನ ಪುರುಷ ಏವ್ ಅಯಂ ಅಂದರೆ ಪುರುಷನೇ ಅದಾನ ನಿಶ್ಚಯ ಆಯಿತು. ಏವಾಯಂ ಐಸಾ ಬ್ರಹ್ಮರೂಪ ಪ್ರತ್ಯಕ್ಷ ಹೋಬೇ ಇವ ಪುರುಷನೇ ಅದಾನ ಅಂತ ಹಿಂಗೆ ಬ್ರಹ್ಮ ಪ್ರತ್ಯಕ್ಷ ಆಯ್ತು. ಬ್ರಹ್ಮರೂಪ ಪ್ರತ್ಯಕ್ಷ ತಾ ನೋಡ್ರಿ ಅಲ್ಲಿ ಈಗ ಏನಾಗ್ಯದ್ರೆ ಇದು ಇಲ್ಲಿ ನೈಯಾಯಿಕ ವಚನಿಕಿ ರೀತಿ ಸೇ ಪುರುಷಕ್ಕೆ ಅನುಮತಿ ಹುಯಿ ಚಾಯಿಯೇ ಪುರುಷನ ಅನುಮತಿ ಆಗಬೇಕಾಗಿತ್ತು ಹೌದಿಲ್ಲ. ಪ್ರತ್ಯಕ್ಷ ನೈ ಹುವಾ ಚಾಯಿಯೇ ಪ್ರತ್ಯಕ್ಷ ಆಗಬಾರ್ದು ಪ್ರತ್ಯಕ್ಷ ಆಗಬಾರ್ದು ಅನುಮತಿನೇ ಆಗಬೇಕಾಗಿತ್ತು ಹೌದಿಲ್ಲ. ಯಾಕೆ ಆಗಬೇಕಾಗಿತ್ತು ಸಾಮಗ್ರಿ ಹೇಳ್ತಾರೆ ಈಗ ಕಾಯ್ತೆ ನೀವು ಹೇಳೋದು ರೀತಿಯಿಂದ ನಿಮ್ಮ ವಚನದೇ ನಿಮ್ಮ ವಚನದೇ ನಿಮಗೆ ತೋರಿಸ್ಕೊಡ್ತೇವೆ ಅಂತಾರೆ ವೇದಾಂತಗಳು ಉಕ್ತ ಸ್ಥಳ ಸ್ಥಾಣೂರ್ನವ ಹಾಂ ಅನುಮತಿ ಆಗಬೇಕಾಗಿತ್ತು ಆಗಲಿಲ್ಲಲ್ಲ. ಹಾಂ ನಿಮ್ಮ ವಚನದೇ ಹೇಳ್ತೇವೆ ಅನುಮತಿ ಆಗಬೇಕಾಗಿತ್ತು. ಆ ಪುರುಷಂದು ಪ್ರತ್ಯಕ್ಷದ ಈಗ ಅಪರೋಕ್ಷದ ಪುರುಷತ್ವ ವ್ಯಾಪಿ ಕರಾದಿ ಮಾನಯಂ ಹಿಂಗೆ ಅಪರೋಕ್ಷ ಆಗ್ಯದ ಅವನಿಗೆ ಅಪರೋಕ್ಷ ಭ್ರಮ ಆಗ್ಯದ. ಮತ್ತು ನಂತರ ಪುರುಷ ಏವಾಯಂ ಹಿಂಗೆ ಪ್ರತ್ಯಕ್ಷ ಭ್ರಮ ಆಯಿತು. ಪ್ರತ್ಯಕ್ಷ ಭ್ರಮ ಆದಾಗ ಅಲ್ಲಿ ನಿಮ್ಮ ನ್ಯಾಯಕ ವಚನ ರೀತಿಯಿಂದ ಆ ಪುರುಷಂದು ಅನುಮತಿ ಆಗಬೇಕಾಗಿತ್ತು. ಪುರುಷಂದು ಯಾಕೆ ಪ್ರತ್ಯಕ್ಷ ಆಗಬಾರ್ದಾಗಿತ್ತು ಯಾಕಂದರೆ ಉಕ್ತ ಸ್ಥಳಮೇ ಸ್ಥಾಣೂರ್ನ ವ ಉಕ್ತ ಸ್ಥಳಮೇ ಅಂದ್ರೆ ಸ್ಥಾಣೂರ್ನ ವ ಸ್ಥಾಣು ಮೇ पुरुषत्व का स्थाणुविನಲ್ಲಿ पुरुषत्व का प्रत्यक्ष होने थे स्थाणु में पुरुषत्व का प्रत्यक्ष होने थे ब्रह्म प्रत्यक्ष है स्थाणु में पुरुषत्व का ब्रह्म होने थे पुरुषत्व ब्रह्माची अनुमति झाली पाहिजे प्रत्यक्ष ಆಗಬಾರದು ಅಂತ ಅನ್ನೋದು ಹೇಳೋದು ಹೋಳಿ प्रत्यक्ष ब्रह्म है हां एवायम ಹಿಂಗೆ ಹೇಳಲ್ಲ ब्रह्म प्रत्यक्ष ಆಗ್ಯದವನಿಗೆ ಹಾಗೆ ब्रह्म प्रत्यक्ष है ब्रह्म प्रत्यक्ष की तेरे मत में अलौकिक सामग्री मानी है ನೋಡಿ ब्रह्म प्रत्यक्षದಲ್ಲಿ ನೀವು अलौकिक सामग्री ಒಪ್ಪಿರಿ ब्रह्म प्रत्यक्षದಲ್ಲಿ ನೀವು अलौकिक सामग्री ಒಪ್ಪಿರಿ याते अनुमिति सामग्री से अलौकिक प्रत्यक्ष सामग्री को दुर्बल माने तो प्रत्यक्ष सामग्री अनुमिति सामग्री किंतु प्रबल है हाँ परंतु अनुमिति सामग्री किंतलू अलौकिक सामग्री दुर्बल ಹಿಂದೆ ಹೇಳಿ ನೀವು ಹೇಳಿದಂತೆ अलौकिक सामग्री ಹಿಂದೆ ಹೇಳಿದ್ರು दुर्बल ತಿಳಿದಿಲ್ಲ ब्रह्म प्रत्यक्ष की तेरे मत में अलौकिक सामग्री मानी है याते अनुमिति सामग्री से अलौकिक प्रत्यक्ष की सामग्री को दुर्बल माने तो ಒಪ್ಪಿದ್ದಾದರೆ ಒಪ್ಪಿದೆ ಹಿಂದೆ ಹೇಳಿದ್ರಲ್ಲ माने तो उक्त स्थल में ಅಂದ್ರೆ ಆ ಪುರುಷ ಏವಾಯಂ ಪುರುಷ
ಏವಾಯಂ ಅಂದರೆ ಪುರುಷೋತ್ತ ಬ್ರಹ್ಮದ ಅನುಮಿತಿ ಆಗಬೇಕಾಗಿತ್ತು, ಪ್ರತ್ಯಕ್ಷ ಆಗಬಾರ್ದಾಗಿತ್ತು ಅಲ್ಲಿ. ಹೌದಲ್ಲ? ಉಕ್ತ ಸ್ಥಳ ಮೇ ಅಂದರೆ ಪುರುಷ ಏವಾಯಂ ಅನುಮಿತಿ ಹುಯಿ ಚಾಹಿಯೆ, ಅನುಮಿತಿ ಆಗಬೇಕಾಗಿತ್ತು, ಅನುಮಿತಿ ಆಗಬೇಕಾಗಿತ್ತು, ಪ್ರತ್ಯಕ್ಷ ಆಗಬಾರ್ದಾಗಿತ್ತು. ಇತರ ಅವ್ರದ್ದು ಉಕ್ತ ಸ್ಥಳ ಮೇ ಅಂದರೆ पुरुष एवायम स्थल में पुरुष का भ्रम अनुमिति रूप माने तो पुरुषन ब्रह्म अनुमिति रूप ಅಂತ ಒಪ್ಪಿದ್ದಾದರೆ उत्तर काल में यानी पुरुष साक्षात्कारों में अनुमिति रूप माने तो उत्तर काल में पुरुषम साक्षात्कारों ऐसा अनुव्यवसाय नहीं हुआ चाहिए. नहीं हुआ चाहिए ऐसा व्यवसाय हुआ ಅಂದರೆ ಅನುಮಿತಿ ಐಸಾ ಅನುವ್ಯವಸಾಯ ನೈ ಹುವಾ ಚಾಹಿಯೆ. ಇಲ್ಲಿ ಬರೆದು ಖರೆ ನೋಡಿದ್ವಿ. ಪುರುಷ ಕಾ ಭ್ರಮ ಅನುಮಿತಿ ರೂಪ ಮಾನೇತೋ ಒಪ್ಪಿದ್ದಾದರೆ ಅನುಮಿತಿ ತದ ಉತ್ತರ ಕಾಲದಲ್ಲಿ ಪುರುಷ ಸಾಕ್ಷಾತ್ಕಾರೋಮಿ ಐಸಾ ಅನುವ್ಯವಸಾಯ हाँ भ्रम नहीं हुआ चाहिए, नहीं हुआ चाहिए ಆಗಬಾರ್ದಾಗಿತ್ತು. ಮತ್ತು ಏನು ಆಗಬೇಕಾಗಿತ್ತು? ಪುರುಷ ಅನುಮಿನೋಮಿ ಐಸಾ ಅನುವ್ಯವಸಾಯ ಹುವಾ ಚಾಹಿಯೆ. ಹಿಂಗೆ ಓದಬೇಕು ನೋಡಿ. ಉಕ್ತ ಸ್ಥಳ ಒಂದು ವೇಳೆ ಭ್ರಮ ಅನುಮಿತಿ ಒಪ್ಪಿದ್ರಿ ಅಂದರೆ ಅನುಮಿತಿ ಒಪ್ಪಿದ್ರಿ ಏನ್ರಿ, ಆ ಅನುಮಿತಿ ರೂಪ ಆಗಿದ ನಂತರ ಉತ್ತರ ಕಾಲದಲ್ಲಿ ಪುರುಷ ಸಾಕ್ಷಾತ್ಕಾರೋಮಿ ಹಿಂಗೆ ಅನುವ್ಯವಸಾಯ ಆಗಬಾರ್ದು. ಮತ್ತೇನು? ಪುರುಷ ಅನುಮಿನೋಮಿ ಐಸಾ ಅನುವ್ಯವಸಾಯ ಹುವಾ ಚಾಹಿಯೆ. ಹೌದು, ಅಕ್ಷರಗಳ ಮ್ಯಾಲ ತಳ ಬರೆದು ನನಗೆ ಆಳಿದ ಶುರು ಸೋ ನೈ ಹುವಾ ಹೈ, अनुमिति होवे सो नहीं होवेगा. जो उक्त स्थल में पुरुष का भ्रम अनुमिति होवे है सो नहीं होवेगा. पुरुष अनुमिनों में ऐसा अनुव्यवसाय हुआ चाहिए. पुरुष अनुमिनों में ಹಿಂಗೆ ಆಗಬೇಕಾಗಿತ್ತು. पुरुष साक्षात्कार करोमि ऐसा अनुव्यवसाय नहीं हुआ चाहिए, ಆಗಬಾರ್ದಾಗಿತ್ತು. ಹಾಂ, अनुमिति रूप माने तो उत्तर काल में पुरुष साक्षात्कारों में ऐसा अनुव्यवसाय नहीं हुआ चाहिए. ಮತ್ತೇನು ಅನುಮಿತಿ ಏನಾಗ್ಯದಲ್ಲ, ಅನುಮಿತಿ ಆಗ್ಯದ, ಅದು ಆಗಬಾರ್ದು. ಪುರುಷ ಅನುಮಿನೋಮಿ ಐಸಾ ಅನುವ್ಯವಸಾಯ ಹುವಾ ಚಾಹಿಯೆ. ಪುರುಷ ಅನುಮಿನೋಮಿ ಹಿಂಗಾಗಿ ಅನುಮಿತಿ ಆದ ನಂತರ ಅನುಮಿನೋಮಿ ಪುರುಷನ ಅನುಮಾನ ಮಾಡ್ತೀನು, पुरुषन साक्षात्कार आ गया हिंगागबार्दु किंतु अनुमिनोमी अनुमान करता हूँ पुरुषाचा साक्षात्कार झाला असं म्हणून तिथं याते तिथलं दारू सरळ झाली मी आता ಅದನ್ನು याते जहाँ दोनों ज्ञान के सामग्री की समान विषय होवे. ಎರಡು ಜ್ಞಾನಗಳದ ಸಾಮಗ್ರಿ ಸಮಾನ ವಿಷಯ ಇರುವುದು. ता लौकिक प्रत्यक्ष सामग्री की न्यायी अलौकिक प्रत्यक्ष सामग्री भी प्रबल है. तिथिलिगा लौकिक प्रत्यक्ष साक्षात करोमि अनुमिति सामग्री किंतलू अलौकिक सामग्ರಿಗೆ ನೀವು ದುರ್ಬಲ ಅಂತ ಒಪ್ಪಿದರೆ ಏನ್ರಿ ಹಿಂದೆ ಹೇಳ್ಯಾರ ದುರ್ಬಲ ಹೌದಲ್ಲ. ಹಾಂ, ಈಗ ಇಲ್ಲಿ ಸಾಕ್ಷಾತ್ ಕರೋಮಿ ಹೌದಲ್ಲ, ಅದಕ್ಕೆ ಲೌಕಿಕ ಪ್ರತ್ಯಕ್ಷ ಸಾಮಗ್ರಿ ಅಂತೆ अलौकिक प्रत्यक्ष सामग्रीनೂ ಕೂಡ ಪ್ರಬಲದ, ಅನುಮಿತಿ ಸಾಮಗ್ರಿ ದುರ್ಬಲದ. ಅನುಮಿತಿ ಸಾಮಗ್ರಿಗಿಂತಲೂ अलौकिक ಸಾಮಗ್ರಿ ದುರ್ಬಲದ ಅಂತ ಹೇಳಿದ್ರಿ ಹೌದಿಲ್ಲ. ಈಗ ಏನು ಹೇಳಕತ್ತೀರಿ ಏನು ನೋಡಿ, ಐಸಾ ವೇನು ಶೌಚಾಯ ಯಾತೆ ಜಾ ದೋನೋ ಸಮಾನ ವಿಷಯ ಹೋವೆ ತಹ ಎಲ್ಲಿ ಎರಡೂ ಸಮಾನ ಇರುವುದು. ಲೌಕಿಕ ಪ್ರತ್ಯಕ್ಷ ಸಾಮಗ್ರಿ ಪ್ರಬಲ ಅಂತ ಹೇಳಿರಲಿಲ್ಲ. ಲೌಕಿಕ ಪ್ರತ್ಯಕ್ಷ ಸಾಮಗ್ರಿ ಅಂತೆ अलौकिक प्रत्यक्ष सामग्री प्रबल है, अनुमिति सामग्री दुर्बल है. दुर्बल है असं मानलं पाहिजे. ಹಿಂಗೆ ನೀವು ಒಪ್ಪಬೇಕಾಗುತ್ತದೆ, ಹಿಂಗೆ ನೀವು ಒಪ್ಪ್ರಿ.
ಹಿಂಗೆ ಒಪ್ರಿ ಈಗ ಅನುಮಿತಿ ಸಾಮಗ್ರಿ ಏನಾಯಿತು ದುರ್ಬಲ ಆಯಿತು ಹಿಂದೆ ಪ್ರಬಲ ಇತ್ತು ಅನು ಸಂಬಂಧ ದುರ್ಬಲ ಆಗಿತ್ತು ಯಾತೆ ಜ್ಞಾನ ಲಕ್ಷಣ ಸಂಬಂಧದಿಂದ प्रत्यक्ष ज्ञान की उत्पत्ति माने तो अनुमिति ज्ञान को बाधिके ज्ञान लक्षण संबंधದಿಂದ प्रत्यक्ष ज्ञानದ ज्ञान लक्षण संबंधದಿಂದ प्रत्यक्ष ज्ञानದ उत्पत्ति ಒಪ್ಪಿದ್ದಾದರೆ अनुमिति ज्ञान को बाधिके पर्वतादिकन में वन्य आदिकन का अलौकिक प्रत्यक्ष ज्ञान ही होवेगा अनुमिति ज्ञान बाद ಮಾಡಿ ಪರ್ವತಾದಿಗಳಲ್ಲಿ ಬೆಂಕಿ ಮೊದಲಾದವುಗಳ अलौकिक प्रत्यक्षವೇ ಜ್ಞಾನ ಆಗುತ್ತದೆ ಹೋವೇಗಾ ಯಾತೆ ಅನುಮಾನ ಪ್ರಮಾಣ ನಿಷ್ಫಲ ಹೋವೇಗಾ ಆದರೆ ಮತ್ತೆ ನಿಮ್ಮದು ಅನುಮಾನ ಪ್ರಮಾಣ ನಿಷ್ಫಲವೇ ಆಗುತ್ತದೆ इस ಕಾರಣತೆ जो अनुमान प्रमाण माने ಇದೇ ಕಾರಣದಿಂದ ಯಾವ ಅನುಮಾನ ಪ್ರಮಾಣ ಒಪ್ಪಿರುವರೋ गौतम कणाद कपिल ताके मत में स्मृति ज्ञान सहित इंद्रिय संयोगते व अगर हिंदी ಹೇಳ್ತಾರೋ ताके स्मृति ज्ञान ಅಥವಾ ಸಂಸ್ಕಾರ ಎರಡು स्मृति ज्ञान सहित इंद्रिय ಹೋಗಿದ್ದೊಡನೆ ನೇತ್ರ ಸಂಯೋಗ ಅಂದಾಗ ಬೆಂಕಿ ವ್ಯಾಪ್ತಿ ಸ್ಮೃತಿ ಅಥವಾ ಸಂಸ್ಕಾರ ತೋರಿ इंद्रिय संयुक्त व्यवहित वस्तु का अलौकिक प्रत्यक्ष ज्ञान संभवे नहीं उपसंहार ಮಾಡಿದ್ರು ನೋಡ್ರಿ ಅವ್ರು ಯಾಕೆ ಹೇಳ್ಕತ್ತಿರಲ್ಲ ಜ್ಞಾನ ಲಕ್ಷಣ ಅಲ್ಲ ಇದರಾಯಿತು शेवटी उपसंहार ಮಾಡಿದ್ರು ಇವ್ರೇನು ಕೇಳಿದ್ರು ಅಲ್ಲ ಬೆಳ್ಳಿ ವ್ಯವಹಿತ ದೂರ ಎಲ್ಲಿ ಬಜಾರ್ದಾಗ ಆ ಬೆಳ್ಳಿದೊಣ್ಣೆ ಒಂದು ವೇಳೆ ನೇತ್ರ ಸಂಯೋಗ ಆಗಿದ್ರೆ ಬೆಳ್ಳಿಯಲ್ಲಿರುವ ಬೆಳ್ಳೆತ್ತದು ಇಲ್ಲಿ ಬರ್ತಿತ್ತು ಅವನು ಬಜಾರ್ದಾಗ ಅದು ಬೆಳ್ಳಿ ಆ ಬೆಳ್ಳಿದೊಳ ನೇತ್ರ ಸಂಯೋಗನೇ ಇಲ್ಲ ಆ ಬೆಳ್ಳೆತ್ತು ಜ್ಞಾನ ನೀವು ಮುಂಭಾಗದಲ್ಲಿ ಹೇಳ್ತೀರಲ್ಲ ನಾವು ಜ್ಞಾನ ಲಕ್ಷಣ ಸಂಬಂಧದಿಂದ ಹೇಳ್ತೇವೆ ಅದಕ್ಕೆ ಅವರು ಆ ಸ್ಮೃತಿಯರಾಗಲಿ ಸಂಸ್ಕಾರದಿಂದ ಇಂದ್ರಿಯ ಸಂಯೋಗದಿಂದ ವ್ಯವಹಿತ दूर प्रत्यक्ष व्यवहित वस्तु का अलौकिक प्रत्यक्ष ज्ञान संभव नहीं अलौकिक बरकरी अलौकिक प्रत्यक्ष ज्ञान संभव नहीं याते शुक्ति का रजतत्व रूपते प्रतीति रूप अन्यತೆ ಖ್ಯಾತಿ ಸಂಭವೇ नहीं ಆದ್ದರಿಂದ ನಿಮ್ಮದು ಶುಕ್ತಿದು ಮುಂಭಾಗದಲ್ಲಿ ಶುಕ್ತಿದು ಬೆಳ್ಳತ್ತು ರೂಪದಿಂದ ಜ್ಞಾನ ಅನ್ಯತಾ ಖ್ಯಾತಿ ಖ್ಯಾತಿ ಅಂದರೆ ಜ್ಞಾನ ಪ್ರತೀತಿ ಜ್ಞಾನ ಪ್ರತೀತಿ ಶುಕ್ತಿದು ಬೆಳ್ಳತ್ತು ರೂಪದಿಂದ ಜ್ಞಾನ ರೂಪ ಅನ್ಯತಾ ಖ್ಯಾತಿ ನಿಮ್ಮದು ನವೀನಾಯಕರು ಗಂಗೇಶ್ ಭಟ್ಟನ ಒಪ್ಪಿರಿ ಇದು ಸಂಭವಿಸುವುದಿಲ್ಲ ಇಲ್ಲಿ ತನಕ ಅವ್ರದ್ದು ಜ್ಞಾನ ಸಾಮಾನ್ಯ ಲಕ್ಷಣ ಜ್ಞಾನ ಲಕ್ಷಣ ಎರಡು ಮುಗಿದು ಇಲ್ಲಿ ತನಕ ತಂದರು